ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮಲ್ಟಿಪ್ಲೆಕ್ಸ್ ಹಾಗೆ ಚಿತ್ರಮಂದಿರಗಳಲ್ಲಿ ಏಕರೂಪ ದರವನ್ನ ತರುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ. ಈಗ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. 15 ದಿನಗಳ ಕಾಲ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೊಟ್ಟಿದೆ. ಏಕರೂಪ ದರವನ್ನ ಜಾರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದ ಮಲ್ಟಿಪ್ಲೆಕ್ಸ್ ಹಾಗೆ ಥಿಯೇಟರ್ಗಳಲ್ಲಿ ಜಾರಿಯಾಗ್ತಾ ಇದ್ದು 15 ದಿನಗಳ ಒಳಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಎಷ್ಟು ರೂಪಾಯಿ ಟಿಕೆಟ್ ದರ? ಏಕರೂಪ ದರ ಅಂದ್ರೆ 200 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್. 200 ರೂಪಾಯಿ ಹೇಳಿ ಮತ್ತೆ ಅದು ಟ್ಯಾಕ್ಸ್ ಅಂತ 40-50 ರೂಪಾಯಿನೋ ಮತ್ತೆ ತಗೊಳ್ಳೋದಲ್ಲ. ತೆರಿಗೆ ಸೇರಿ 200 ರೂಪಾಯಿ ದರವನ್ನ ನಿಗದಿ ಮಾಡಿದೆ ಸರ್ಕಾರ. 200 ರೂಪಾಯಿ ಮೀರದಂತೆ ಆದೇಶವನ್ನ ಹೊರಡಿಸಿದೆ ಸರ್ಕಾರ. ಇದು ಕನ್ನಡ ಸಿನಿಮಾಗಳಿಗೆ ಮಾತ್ರ ಅಲ್ಲ, ಎಲ್ಲಾ ಭಾಷೆಯ ಸಿನಿಮಾಗಳಿಗೂ ಕೂಡ ಏಕರೂಪದ ದರವನ್ನ ನಿಗದಿ ಮಾಡಲಾಗಿದೆ. ನಿಗದಿಗೊಳಿಸಿ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಈಗ 15 ದಿನಗಳ ಕಾಲಾವಕಾಶ ನಿಯಮದ ಪ್ರಕಾರವಾಗಿ. ಅದಾದ ನಂತರ ಅಧಿಕೃತವಾಗಿ ಈ ಆದೇಶ ಜಾರಿಗೆ ಬರುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಯನ್ನ ಕೊಟ್ಟಿದ್ದು, ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲೇ ನಾವು ದರವನ್ನ ನಿಗದಿ ಮಾಡಿದ್ದೀವಿ. ಜನ ಥಿಯೇಟರ್ಗಳಿಗೆ ಹೋಗೋದೇ ಕಡಿಮೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಇಲ್ಲಿರುವಂತ ಉದ್ದೇಶ ಏನು ಅಂತಂದ್ರೆ ಇದೆ. ಆಮೇಲೆ ಮಲ್ಟಿಪ್ಲೆಕ್ಸ್ಗಳ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನ ಅವರು ನಮ್ಮ ಗಮನಕ್ಕೆ ತಂದಿದ್ದರು. ಆ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ವಿ. ಜನ ಥಿಯೇಟರ್ ಕಡೆಗೆ ಹೋಗೋದು ಕಮ್ಮಿ ಆಗ್ತಾ ಇದೆ. ಕಾರಣ 400-500 ರೂಪಾಯಿ ಅಂತ ಟಿಕೆಟ್ ಮಾಡಿದ್ದಾರೆ, ಟಿಕೆಟ್ ದರ. ಅದು ನಮ್ಮ ಏನು ಚಲನಚಿತ್ರೋದ್ಯಮ ಇದೆ, ಅದರಲ್ಲಿ ವಿಶೇಷವಾಗಿ ಥಿಯೇಟ್ರ್ಗಳನ್ನು ನಡೆಸ್ತಕ್ಕಂಥವ್ರು ಅವರೆಲ್ಲ ನಮಗೆ ಬೇಡಿಕೆ ಇಟ್ಟಿದ್ರು. ಹಾಗಾಗಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರಿಗೇನು ಅನುಕೂಲ ಆಗುತ್ತೆ ಅದನ್ನು ನೋಡಿ ಆದೇಶ ಮಾಡಿದ್ದೇವೆ. ಬಹುಶಃ ಇದರಿಂದ ಅವರಿಗೆ, ಯಾಕೆಂದರೆ ಈಗ ತಮಗೂ ಗೊತ್ತಿದ್ದಾಗೆ ಈಗ ಥಿಯೇಟ್ರ್ಗಳಿಗೆ ಹೋಗೋದೇ ಕಡಿಮೆ ಆಗಿದೆ. ಆಮೇಲೆ ಮಲ್ಟಿಪ್ಲೆಕ್ಸ್ಗಳ ಕಾಟನೂ ಜಾಸ್ತಿ ಆಗಿದೆ. ಇದೆಲ್ಲ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದರು. ನಾವೆಲ್ಲ ಚರ್ಚೆ ಮಾಡಿ ಅದಕ್ಕೆ ಅವರ ಸಲಹೆ ಮೇಲೇ ನಾವು ಮಾಡಿಕೊಟ್ಟಿದ್ದೇವೆ. ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲ, ಅವರೇನು ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಯನ್ನು ಈಡೇರಿಸ್ಕೊಟ್ಟಿದ್ದೇವೆ. ಅದರಿಂದ ಇನ್ನು ಸಿನಿಮಾ ಟಿಕೆಟ್ 200 ರೂಪಾಯಿ ಫಿಕ್ಸ್ ಮಾಡಿದ್ರೆ ಸಹಜವಾಗಿ ಇದಕ್ಕೊಂದಷ್ಟು ಆಕ್ಷೇಪ ಇರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ದೊಡ್ಡ ಸ್ಟಾರ್ ನಟರು, ನಿರ್ಮಾಣ ಸಂಸ್ಥೆ ಇವರೆಲ್ಲ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಅಂತ KV ಚಂದ್ರಶೇಖರ್ ಅವರು TV9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಥಿಯೇಟರ್ ಮಾಲೀಕರು, ವೀರೇಶ್ ಥಿಯೇಟರ್ ಮಾಲೀಕರು ಕುಶಾಲ್ ಗೌಡ, ಇದು ಒಳ್ಳೇದೇ ಆಗುತ್ತೆ, ಜನ ಹೆಚ್ಚು ಖರ್ಚಿಲ್ಲದೆ ಸಿನಿಮಾ ನೋಡೋಕೆ ಬರ್ತಾರೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತವರು, ಥಿಯೇಟರ್ಗಳಿಗೆ ಸಂಬಂಧಪಟ್ಟಂತವರು ಏನ್ ಹೇಳ್ತಿದ್ದಾರೆ ಬನ್ನಿ ಕೇಳೋಣ. ಸ್ವಾಗತ ಮಾಡ್ತೀನಿ. ನಮ್ಮ ಬೇಕು ಅಂತ ಕೇಳಿದ್ದೆ ನಾವಲ್ಲ, ಸರ್ಕಾರ ಕೊಡ್ತಾ ಇದೆ, ಸ್ವೀಕಾರ ಮಾಡ್ತೀವಿ. ಈ ಹೆಜ್ಜೆಯಲ್ಲಿ ನಾವು ಮುಂದೆ ಚಿತ್ರರಂಗ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿವರೆಗೂ 200 ರೂಪಾಯಿ ಮೇಲೆ ಜಾಸ್ತಿ ಯಾವ ರೇಟು ಇಲ್ಲ. ಇದೆ ಅಂದ್ರೆ ಯಾವುದು, ನಾನು ಜಾಸ್ತಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ನನಗೆ ದುಡ್ಡು ವಾಪಸ್ ಬರಬೇಕು ಅಂತ ಕೇಳ್ತಾ ಇದ್ದಿದ್ದ ಒಂದು 3-4 ಜನಗಳಿಂದ. ಸೊ 97 ಜನ 200 ರೂಪಾಯಿ ಮೇಲೆ ರೇಟ್ ಮಾಡಿ ಪಾಪ ಇವತ್ತುವರೆಗೂ ಚಿತ್ರರಂಗದಲ್ಲಿ ಇಲ್ಲ. ಅವರು 200 ರೂಪಾಯಿ ಒಳಗೆ ಮಾಡಿ ಚಿತ್ರರಂಗದಲ್ಲಿ ಇದ್ದಾರೆ. 3-4 ಜನಕ್ಕೋಸ್ಕರ ಅದು ಇದ್ದು, ಆ 3-4 ಜನ ನಿಯಂತ್ರಣ ಬೇಕಾಗಿತ್ತು ಅನ್ನೋದು ಚಿತ್ರರಂಗದ ಬೇಡಿಕೆ ಆಗಿತ್ತು. ಗೌರ್ಮೆಂಟ್ ಇಂದ ಒಳ್ಳೆ ಸುದ್ದಿ ಬಂದಿದೆ. ಅನೇಕ ವರ್ಷಗಳಿಂದ ನಾವು ರೇಟ್ ಬಗ್ಗೆ ಕೇಳ್ತಾನೆ ಇದ್ವಿ ಸರ್ಕಾರನ. ಜನಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಹಾಗಾಗಿ ರೇಟ್ ಕಡಿಮೆ ಇದ್ದಾಗ ಎಲ್ಲರಿಗೂ ಎಟ್ಕೋತಾರ ಬರ್ತಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ವಿ ಸರ್ಕಾರನ. ಇವತ್ತಿನ ದಿನ ಸಿಹಿ ಸುದ್ದಿ ನಮಗೆ ಹೇಳಿದ್ದಾರೆ ಅವರು. ಆಲ್ರೆಡಿ ಅವ್ರಿಗೆ ನಮಗೆ ಇದ್ರ ಮುಖಾಂತರ ಕಳಿಸಿದ್ದಾರೆ, ಪತ್ರ ಮುಖೇನ. ಈ ಥರ ಒಂದು 15 ದಿನದಲ್ಲಿ ಎಲ್ಲವೂ ಆಗುತ್ತೆ. 15 ದಿನ ಆರ್ಡರ್ಗೆ ಬರುತ್ತೆ. ಅದೇನಂತ ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, 200 ರೂಪಾಯಿ ಮೇಲೆ ಮೀರೋಂಗಿಲ್ಲ. ಹಂಗೇಲಿ ಆರ್ಡರ್ ಆಗಿದೆ. ಅದಕ್ಕೆ ತುಂಬ ತನ್ಸಾಗಿದೆ. ಖಂಡಿತ ಮೇಡಮ್, ಖಂಡಿತ. ಇವತ್ತೇನು ಒಂದು ಸಿನಿಮಾ ನೋಡ್ಬೇಕಾದ್ರೆ ಒಂದು ಫ್ಯಾಮಿಲಿ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH